Welcome to our YouTube channel Video Ventures. Before watching the video, please like, subscribe and click on the bell icon to get notifications. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮಗೆ ತುಂಬ ದಿನದಿಂದ ಕೆಮ್ಮಿದೆಯೇ? ಹಾಗೆಯೇ ಅವಾಗವಾಗ ಶೀತ ಕಾಣಿಸ್ಕೊಳ್ತಾ ಇದೆಯೇ? ಹಾಗಾದರೆ ಬನ್ನಿ, ನಾನಿವತ್ತು ಕಿಚನ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಇದನ್ನು ಹೋಗ್ಲಾಡಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಇದು ಒಂಥರ ಹೋಮ್ ಮೇಡ್ ಸ್ಟ್ರೆಪ್ಸಿಲ್ಸ್ ಅಂತಲೇ ಹೇಳ್ಬೋದು ನಾವು. ಎಲ್ಲ ಮನೆ ಮದ್ದು ಅಂತ ಅಂದ್ಕೂಡ್ಲೇ ಮೂಗು ಮುರಿಯೋದು, ವಾಕರ್ಗೆ ಬರ್ಸ್ಕೊಳ್ಳೋದು ಹಾಗೆಲ್ಲ ಮಾಡ್ಕೊಳ್ತಾರೆ. ಬಟ್ ಇದು ಹಾಗಿರಲ್ಲ, ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನ ಜಸ್ಟ್ ನಾವು ಡೈಲಿ ಒನ್ಸ್ ಆರ್ ಟ್ವೈಸ್ ತಿಂದರೆ ಸಾಕು. ಹೋಮ್ ಮೇಡ್ ಸ್ಟ್ರೆಪ್ಸಿಲ್ಸ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ 2 ನಿಂಬೆಹಣ್ಣು, ಸ್ವಲ್ಪ ಕಾಳುಮೆಣಸು, 4ರಿಂದ 5 ಲವಂಗ, ಆಮೇಲೆ ಒಣ ಶುಂಠಿ ಬೇಕು, ಕಲ್ ಸಕ್ಕರೆ ದೊಡ್ಡ ಗಾತ್ರದಲ್ಲಿ ಇರಬೇಕು. ಈಗ ಒಣ ಶುಂಠಿ, ಲವಂಗ, ಕಾಳುಮೆಣಸನ್ನ ಸಣ್ಣದಾಗಿ ಜಜ್ಕೊಳ್ಬೇಕು, ಪೌಡ್ರ್ ಆಗಬೇಕಿದು. ಈಗ ಪಾತ್ರೆನ ಒಲೆ ಮೇಲಿಟ್ಟು ಜಜ್ಜಿರೋ ಅಂತ ಕಲ್ಸಕ್ರೆನ ಹಾಕಿ ಜೊತೆಗೆ 2 ಹೋಳು ನಿಂಬೆಹಣ್ಣನ್ನು ಸೇರಿಸ್ಬೇಕು. ಸಣ್ಣ ಉರಿಯಲ್ಲಿರಲಿ. ಮೊದಲಿಗೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಕೆಂಪು ಕಲ್ಸಕ್ರೆನೇ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಈಗ ಪೌಡ್ರ್ ಮಾಡ್ಕೊಂಡಿದ್ದಂತಹ ಒಣ ಶುಂಠಿ, ಪೆಪ್ಪರ್ನ ಹಾಕೋಣ. ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನ. ಇಲ್ಲಿ ನೋಡಬಹುದು ಕೆಂಪು ಕಲ್ಸಕ್ಕರೆ, ಲವಂಗ, ಕಾಳುಮೆಣಸು ಇವೆಲ್ಲ ಒಣ ಕೆಮ್ಮಿಗೆ ಹಾಗೆ ಶೀತಕ್ಕೆ ರಾಮಬಾಣ ಇದ್ದಂಗೆ. ಇಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಹೀಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಹೋಮ್ ಮೇಡ್ ಸ್ಟ್ರೆಪ್ಸಿಲ್ಸ್ನ ಒಂದು ದಿನಕ್ಕೆ 2 ಸಲ ತಗೊಳ್ಬೇಕು. ಒಳ್ಳೆ ರಿಸಲ್ಟ್ ಕೊಡುತ್ತೆ 1 ವಾರ ಆದಮೇಲೆ. ಇಲ್ಲಿ ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ಸ್ಟವ್ ಆಫ್ ಮಾಡಿ ಸ್ಪೂನಲ್ಲಿ ಒಂದು ತಟ್ಟೆಗೆ ಹಾಕ್ತಾ ಬರಬೇಕು. ಇದು ತಣ್ಣಗಾದ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು. ನೋಡಿ, ಹೋಮ್ ಮೇಡ್ ಸ್ಟ್ರೆಪ್ಸಿಲ್ಸ್ ಈಗ ರೆಡಿ ಆಗಿದೆ. ಇದು ಕೆಮ್ಮಿಗೆ ಮತ್ತು ಶೀತಕ್ಕೆ ರಾಮಬಾಣ ಇದ್ದ ಹಾಗೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. Thank you for watching the video. Please do not forget to hit on the subscribe button and click on the bell icon. Thank you.